ಮದುವೆಯಲ್ಲಿ ಸಂಪ್ರದಾಯ ಪಾಲನೆ ಅನಿವಾರ್ಯ. ಆದರೆ ಸಂಪ್ರದಾಯ ಪಾಲಿಸೋದಕ್ಕೆ ಒಂದಷ್ಟು ಜ್ಞಾನ ಇರಲೇಬೇಕು. ಇಲ್ಲದೇ ಇದ್ರೆ ಎಡವಟ್ಟು ಗ್ಯಾರಂಟಿ. ಹೀಗೆ ಸಂಪ್ರದಾಯ ಪಾಲಿಸೋದಕ್ಕೆ ಕುದುರೆ ಹತ್ತಿದ ಮದುಮಗನೊಬ್ಬ ಪೇಚಿಗೆ ಸಿಲುಕಿದ ಘಟನೆ ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ ನಡೆದಿದೆ. ಹಸೆಮಣೆ ಏರೋದಕ್ಕೆ ಕುದುರೆ ಏರಿ ಹೊರಟ ಈತನಿಗೆ ಕುದುರೆ ಸವಾರಿ ಬಂದಿಲ್ಲ. ಎಲ್ಲ ತಣ್ಣಗಿದೆ ಅಂದ್ಕೊಂಡಾಗ್ಲೇ ಕುದುರೆಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಎಗರಾಡೋದಿಕ್ಕೆ ಶುರು ಮಾಡಿದೆ. ಇದರಿಂದ ಬೆಚ್ಚಿ ಬಿದ್ದ ಮದುಮಗ ಕುದುರೆಯನ್ನ ಗಟ್ಟಿಯಾಗಿ ಹಿಡಿದು ಕೂತಿದ್ದಾನೆ. ಇನ್ನು ಕುದುರೆ ಮಾಲೀಕ ಕೂಡ ಸಮಾಧಾನ ಮಾಡೋದಕ್ಕೆ ಯತ್ನಿಸಿದ್ದಾನೆ. ಆದ್ರೆ ಆ ಕುದುರೆ ಮಾಲೀಕನ ಮಾತನ್ನು ಕೇಳದೆ ಅಲ್ಲಿಂದ ಪರಾರಿಯಾಗಿದೆ. ಹೀಗೆ ಮದುಮಗನನ್ನ ಮದುವೆ ಮನೆಯಿಂದ ಓಡಿಸಿಕೊಂಡು ಹೋದ ಕುದುರೆಯ ಹಿಂದೆ ಜನರು ಕೂಡ ಓಡಿದ್ದು ಅಷ್ಟರಲ್ಲಾಗ್ಲೇ ಕುದುರೆ ಒಂದಷ್ಟು ಕಿಲೋಮೀಟರ್ ದೂರ ಸಾಗಿತ್ತು. ಇದನ್ನ ಕಂಡು ಮದುವೆಗೆ ಬಂದ ಸಂಬಂಧಿಕರೆಲ್ಲ ಸುಸ್ತು. ಇದು ಮದುವೆಯ ಹೆಸರಲ್ಲಿ ಸಂಪ್ರದಾಯ ಪಾಲನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆದಂತಹ ಎಡವಟ್ಟಿದು. ಸಂಪ್ರದಾಯ ಪಾಲಿಸೋದಕ್ಕೆ ಕುದುರೆ ಹತ್ತಿದ ಮದುಮಗನೊಬ್ಬ ಪೇಚಿಗೆ ಸಿಲುಕಿರುವಂತಹ ಘಟನೆ ನಡೆದಿರೋದು ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ. ಹಸೆಮಣೆ ಏರೋದಕ್ಕೆ ಕುದುರೆ ಏರಿ ಹೊರಟಂತಹ ಈತನಿಗೆ ಕುದುರೆ ಸವಾರಿ ಬಂದಿಲ್ಲ. ಎಲ್ಲ ಸರಿ ಇದೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಕುದುರೆಗೆ ಇದ್ದಕ್ಕಿದ್ದಂತೆ ಏನಾಯ್ತೋ ಗೊತ್ತಿಲ್ಲ, ಓಡತೊಡಗಿದೆ. ನಾವೀಗ ನೋಡಬಹುದು ದೃಶ್ಯದಲ್ಲಿ ಕುದುರೆ ನಿಧಾನವಾಗಿ ಓಡ್ತಾ ಇತ್ತು ಸಂಪ್ರದಾಯಕ್ಕೋಸ್ಕರ. ಆದ್ರೆ ಅದಾದ್ಮೇಲೆ ಸಂಪ್ರದಾಯವೂ ಇಲ್ಲ, ಏನೂ ಇಲ್ಲ, ಕುದುರೆ ಸೀದಾ ಓಡೋದಕ್ಕೆ ಶುರು ಮಾಡಿದೆ. ಇದ್ದಕ್ಕಿದ್ದಂತೆ ಎಗರಾಡಿಕೊಂಡು ಓಡೋಕೆ ಹೊರಟಿರೋದು ಎಲ್ಲರೂ ಕೂಡ ಬೆಚ್ಚಿ ಬೀಳುವಂತೆ ಮಾಡಿದೆ. ಆ ಸಂದರ್ಭ ಮದುಮಗ ಕುದುರೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ಕುದುರೆ ತುಂಬಾ ದೂರ ಹೋಗಿದೆ ಅಂತ ಹೇಳಲಾಗಿದ್ದು ಸುಮಾರು ಕಿಲೋಮೀಟರ್ಗಳ ನಂತರ ಕುದುರೆ ಮತ್ತೆ ಮದುಮಗ ಇಬ್ರು ಕೂಡ ಪತ್ತೆಯಾಗಿದ್ದಾರೆ.